ಅರೆಸ್ಟ್ ವಾರೆಂಟಾ? ಯಾರ್ರೀ ಅಲ್ಲಿ ಆ ಲೆಟ್ರ್ ಟೈಪ್ ಮಾಡಿಸಿದ್ವಲ್ಲ ಅದನ್ನು ತೊಗೊಂಬನ್ನಿ. ಗುರುಗಳೇ, ಆಗಲೇ ಲೆಟ್ರೂ ರೆಡಿ ಮಾಡಿದ್ರಾ? ನೀವು ಈ ಥರ ಹೇಳ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನಾನು ಏನು ಮಾಡೋ ಸ್ಥಿತಿನಲ್ಲಿಲ್ಲ ನರಸಿಂಹಮೂರ್ತಿಗಳೇ. ಹೈಕಮಾಂಡ್ನಿಂದ ನನಗೆ ಬಹಳ ಪ್ರೆಷರ್ ಇದೆ. ಪಾರ್ಟಿ ಹಿತಾಸಕ್ತಿಗೆ ಇದು ಅನಿವಾರ್ಯ. ತಗೊಳ್ಳಿ, ಬರ್ಕೊಡಿ. ನೋಡಿ, ನಿಮ್ಮ ಹಿತೈಷಿಯಾಗಿ ನಾನು ನಿಮ್ಗೊಂದು ಸಲಹೆ ಕೊಡ್ಬೋದು. ಗುರುಗಳೇ ಹೇಳಿ, ಏನು ಮಾಡ್ಬೋದು? ಮೊದಲು ರಾಜೀನಾಮೆ ಬರ್ಕೊಟ್ಟು ಆಂಟಿಸಿಪೇಟ್ರಿ ಬೇಲ್ಗೆ ಒಂದು ಅರ್ಜಿ ಹಾಕಿ ಬೇಲ್ ತಗೊಳ್ಳಿ. ಆಮೇಲೆ ಉಳಿದಿದ್ದು ನೋಡೋಣ. ಗುರುಗಳೇ, ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಐ ಆಮ್ ವೆರಿ ಸಾರಿ. ರಾಘವ, ಟಿವಿನಾದ್ರೂ ಹಾಕ್ತೀಯೇನೋ? ನ್ಯೂಸ್ನಲ್ಲಿ ಲಕ್ಷ್ಮಿನ್ ತೋರಿಸ್ತಾರೋ ಏನೋ, ನೋಡೋಣ. ಹಾಕ್ತೀನಿ. ಅಮ್ಮ, ಕೇಬಲ್ ಬರ್ತಾ ಇಲ್ಲ. ಛೇ, ರೀ ರೀ ರೀ, ನಿಮ್ಗೆ ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಯಾಕೆ ಕುಗ್ತಾ ಬರ್ತಿದ್ಯಾ? ನೀವು ಟಿವಿ ನೋಡ್ಲಿಲ್ವಾ? ಲಕ್ಷ್ಮಿ, ಬೆಳಿಗ್ಗೆಯಿಂದ ಯಾಕೋ ಕೇಬಲ್ಲೇ ಬರ್ತಾ ಇಲ್ಲ. ನಿನ್ನ ಬಗ್ಗೆ ಏನಾದರೂ ನ್ಯೂಸ್ ಬರುತ್ತೆ, ನೀನು ಟಿವಿಲಿ ಬರ್ತೀಯಾ ಅಂತ ಬೆಳಿಗ್ಗೆಯಿಂದ ಹಾಕಿ ನೋಡ್ತಾನೇ ಇದ್ದೀನಿ, ಬರ್ತಾನೇ ಇಲ್ಲ. ಯಾಕೆ ಲಕ್ಷ್ಮಿ, ಏನಾಯ್ತು? ಅಮ್ಮ, ಸತ್ಯಕ್ಕೆ ಕೊನೆಗೂ ಜಯ ಸಿಕ್ತು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.